ಈ ನಡುವೆ ರಾಹುಲ್ ಗಾಂಧಿ ಅವರ ಕೈ ಸೇರಿದೆಯಂತೆ ಒಂದು OM ರಿಪೋರ್ಟ್. ಏನಿದು OM ರಿಪೋರ್ಟ್ ಅಂದರೆ OBC ಪ್ಲಸ್ ಮುಸ್ಲಿಂ ಕ್ಯಾಸ್ಟ್ ಕಾಂಬಿನೇಷನ್ ರಿಪೋರ್ಟ್. ಪವರ್ ಶೇರ್ಗೆ ಟಕ್ಕರ್ ಕೊಡೋದಕ್ಕೆ ಮೆಗಾ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅಷ್ಟಕ್ಕೂ ಸಿದ್ದು ಟೀಮ್ ಮಾಡ್ತಿರೋದು ಏನು, ರಿಪೋರ್ಟ್ ಏನು ಹೇಳುತ್ತೆ ಅಂತ. ಸೊ ಪಬ್ಲಿಕ್ ಟಿವಿಯಲ್ಲಿ ಕುರ್ಚಿ ಚದುರಂಗದ ಆಟದ ಎಕ್ಸ್ಕ್ಲೂಸಿವ್ ಒಂದು OM ರಿಪೋರ್ಟ್. ಮೊದಲೆಲ್ಲ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅಹಿಂದ ಅಂತಿದ್ರು, ಈಗ OM ರಿಪೋರ್ಟ್. ಸೊ OM ರಿಪೋರ್ಟ್ ಅಂದ್ರೆ ಈಗಷ್ಟೇ ನಾವು ಹೇಳ್ತಾ ಇದ್ವಿ OBC ಪ್ಲಸ್ ಮುಸ್ಲಿಂ ಸಮುದಾಯದ ವರದಿ ಅಂತ. 224 ಕ್ಷೇತ್ರಗಳಲ್ಲಿ 147 ಕ್ಷೇತ್ರಗಳ ಪಟ್ಟಿಯನ್ನು ಸಿದ್ದು ಟೀಮ್ ಸಿದ್ಧಪಡಿಸಿದೆ. OBC ಪ್ಲಸ್ ಮುಸ್ಲಿಂ ಕಾಂಬಿನೇಷನ್ ನಿರ್ಣಾಯಕದ ಬಗ್ಗೆ ಸ್ಟಡಿ ರಿಪೋರ್ಟ್ ಇದು. ನೀವು ಡಿಸೈಡ್ ಮಾಡೋದು ಮಾಡಿ, ನಮ್ಮ ವರದಿಯನ್ನು ಅದಕ್ಕೂ ಮುಂಚೆ ಒಂದ್ಸಲ ನೋಡ್ಬಿಡಿ. ಪಕ್ಷದ ಫ್ಯೂಚರ್ ಪ್ಲಸ್ ಕಾಸ್ಟ್ ಕಾಂಬಿನೇಷನ್ ಅನ್ನ ನಿರ್ಲಕ್ಷ್ಯ ಮಾಡೋಕೆ ಹೋಗಬೇಡಿ, ಇಲ್ಲಾಂದ್ರೆ ಪೆಟ್ಟು ತಿಂತೀರಿ ಅನ್ನೋ ಸಂದೇಶ. ಗೊಂದಲ ಆಗದಂತೆ ಹೈಕಮಾಂಡ್ಗೆ ಒಂದು ಸಂದೇಶವನ್ನು ಕೊಡೋದಕ್ಕೆ ತೀರ್ಮಾನಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಯಾವ ಕ್ಷೇತ್ರಗಳ ನಿರ್ಣಾಯಕ ಆಗುತ್ತೆ, ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಮತ್ತೊಂದ್ಸಲ ಬರಬೇಕಂದ್ರೆ ಏನು ಇಂಪಾರ್ಟೆಂಟ್ ಅನ್ನೋದನ್ನ ತಿಳಿಸಿ ಹೇಳೋ ಪ್ರಯತ್ನ. ಡೀಟೇಲ್ಸ್ ಕೊಡ್ತಾರೆ ಮಸೂದ್. ಸಾಮಾನ್ಯವಾಗಿ ರಾಜಕಾರಣಿಗಳು ತಮ್ಮ ಸ್ಟ್ರೆಂತ್ ಮೇಲೆ ಆಟ ಆಡ್ತಾರೆ, ಆಮೇಲೆ ಎದುರಾಳಿಗಳ ವೀಕ್ನೆಸ್ ಅನ್ನು ನೋಡ್ಕೊಳ್ತಾರೆ. ಸ್ಟ್ರೆಂತು ಸಿದ್ದರಾಮಯ್ಯ ಅವರಿಗೆ ಅನ್ಡೌಟೆಡ್ಲಿ ಹಿಂದ ವರ್ಗ ಮತ್ತು ಮುಸ್ಲಿಂ ಸಾಲಿಡ್ ಸಪೋರ್ಟು. ಎರಡನೇದಾಗಿ ರಾಹುಲ್ ಗಾಂಧಿ ಅವರ ಕೃಪೆ ಅಂತೂ ತಕ್ಕ ಮಟ್ಟಕ್ಕಿದೆ. ಸೊ ತಮ್ಮ ಸ್ಟ್ರೆಂತ್ ಮೇಲೆ ಅವ್ರು ಆಟ ಆಡ್ತಿದ್ದಾರೆ. ಏನು ತಪ್ಪು? ಮಮತಾ, ಅಧಿಕಾರ ಹಸ್ತಾಂತರ ಸಾಕಷ್ಟು ಚರ್ಚೆ ಆಗ್ತಿದೆ ಕಾಂಗ್ರೆಸ್ನಲ್ಲಿ. 2.5 ವರ್ಷದ ಹಿಂದೆನೇ ಅಧಿಕಾರ ಒಪ್ಪಂದ ಆಗಿತ್ತು ಅನ್ನುವಂಥ ವಿಚಾರ ಈಗ ಮುನ್ನೆಲೆಗೆ ಬರ್ತಾ ಇದೆ. ಒಂದು ವೇಳೆ ಒಪ್ಪಂದ ಆಗಿದ್ರೆ ಅದೊಂದೇ ಮಾನದಂಡ ಆಗೋದಿಲ್ಲ ಅಧಿಕಾರ ಹಸ್ತಾಂತರಕ್ಕೆ. ಯಾಕಂದ್ರೆ ಕರ್ನಾಟಕದಲ್ಲಿ ಅಹಿಂದ ಹಿನ್ನೆಲೆಯ ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡೋದು ಅಷ್ಟೊಂದು ಸುಲಭ ಇಲ್ಲ. ಅದು ಸಾಕಷ್ಟು ಪಲ್ಲಟಗಳನ್ನು ಕಾಂಗ್ರೆಸ್ ಒಳಗಡೆ ಉಂಟು ಮಾಡುತ್ತೆ. ಮುಖ್ಯವಾಗಿ ಅಹಿಂದ ವರ್ಗಗಳ ಬಲ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸಿದ್ದರಾಮಯ್ಯನವ್ರಿಗಿದೆ. ಈಗ DKಶಿ ಅವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು. ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯದ ವರ್ಚಸ್ಸು ಅವ್ರಿಗೆ ಇರಬಹುದು, ಆದರೆ ಉತ್ತರ ಕರ್ನಾಟಕ ಮಧ್ಯ ಕರ್ನಾಟಕದಲ್ಲಿ ಒಕ್ಕಲಿಗ ಸಮುದಾಯದವರು ಇಲ್ಲ. ಹಾಗಾಗಿ ಕಾಂಗ್ರೆಸ್ ಪಕ್ಷದ ಮೇಲೆ ಇದು ಮುಂದಿನ ಚುನಾವಣೆಗಳಲ್ಲಿ ಸಾಕಷ್ಟು ಪ್ರಭಾವ ಬೀರುತ್ತೆ. ಸಿದ್ದರಾಮಯ್ಯನವ್ರನ್ನ ಇಳಿಸಿದ ಕೂಡಲೇ ಎಲ್ಲವೂ ಸಲೀಸಾಗ್ಬಿಡಲ್ಲ, DKಶಿ ಅವ್ರಿಗೆ ಅಧಿಕಾರ ಹಸ್ತಾಂತರ ಆಗೋದಿಲ್ಲ. ಆದರೆ ಒಟ್ಟಾರೆಯಾಗಿ ಒಂದು ರೀತಿಯಲ್ಲಿ ಸಾಕಷ್ಟು ಪರಾಮರ್ಶೆ ಮಾಡಿ ಹೈಕಮಾಂಡ್ ತೀರ್ಮಾನ ತೆಗೆದುಕೋಬೇಕು. ಈ ಭಾಗವಾಗಿಯೇ ಮುಖ್ಯಮಂತ್ರಿಗಳ ಬಣ OM ರಿಪೋರ್ಟ್ ಅನ್ನ ಹೈಕಮಾಂಡ್ಗೆ ರವಾನೆ ಮಾಡಿರುವಂತದ್ದು. OM ರಿಪೋರ್ಟ್ ಇಟ್ಕೊಂಡು ಹೈಕಮಾಂಡ್ ತೀರ್ಮಾನ ಮಾಡಲಿ ಅಂತ, ಏನಾದರೂ ತೀರ್ಮಾನ ಮಾಡಲಿ. ಆದರೆ ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡೋ ಮುನ್ನ ಏನೆಲ್ಲ ಸಾಧಕ ಬಾಧಕಗಳಾಗ್ತವೆ, ಏನೆಲ್ಲ ಪರಿಣಾಮಗಳಾಗ್ತವೆ ಪಕ್ಷದ ಮೇಲೆ ಮತ್ತೆ ಕರ್ನಾಟಕದ ಮೇಲೆ, ಎಲ್ಲವನ್ನು ಕೂಡ ತುಲನೆ ಮಾಡಿ ತೀರ್ಮಾನ ತೆಗೆದುಕೊಳ್ಳಿ ಅನ್ನುವಂಥ ಹಿನ್ನೆಲೆಯಲ್ಲಿ OM ರಿಪೋರ್ಟ್ ಅನ್ನ ದಾಳವಾಗಿ ಸಿದ್ದರಾಮಯ್ಯ ಬಣ ಅಸ್ತ್ರವಾಗಿ ಪ್ರಯೋಗ ಮಾಡ್ತಾ ಇದೆ. ಇದನ್ನ ಆಧಾರವಾಗಿ ಇಟ್ಕೊಂಡು ಹೈಕಮಾಂಡ್ ನಿಜಕ್ಕೂ ಕೂಡ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಸಿದ್ದರಾಮಯ್ಯ ಬಣದವರ ವಿಶ್ವಾಸ. ಒಂದು ರೀತಿಯಲ್ಲಿ ಇಕ್ಕಟ್ಟಿನಲ್ಲಿ ಹೈಕಮಾಂಡ್ ಸಿಗಾಕೊಳ್ಳುತ್ತೆ ಅನ್ನುವಂಥದ್ದು. ಮುಸ್ಲಿಂ ಸಮುದಾಯದ ಬಲ ಪ್ರಭಾವ, ಒಂದು ರೀತಿಯಲ್ಲಿ ಬೆಂಬಲ ಕೂಡ ಸಿದ್ದರಾಮಯ್ಯನವರಿಗಿದೆ. ಎಲ್ಲ ಕರ್ನಾಟಕದ ಬಹುತೇಕ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಸಿದ್ದರಾಮಯ್ಯನವರ ವರ್ಚಸ್ಸಿದೆ. ಜೊತೆಗೆ ಅಖಂಡ ಭಾರತದಲ್ಲಿ ಅಹಿಂದ ವಿಚಾರವನ್ನ ಕಾಂಗ್ರೆಸ್ ಕೂಡ ಪಿಚ್ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಅಹಿಂದ ಹಿನ್ನೆಲೆಯ ಸಿದ್ದರಾಮಯ್ಯನವರನ್ನು ಯಾವ ರೀತಿ ಇಳಿಸ್ತಾರೆ ಅನ್ನುವಂಥ ಪ್ರಶ್ನೆ. ಹಾಗಾಗಿ ಹೈಕಮಾಂಡ್ ಅನ್ನ ಇಕ್ಕಟ್ಟಕ್ಕೆ ಸಿಲುಕಿಸುವ ನಿಟ್ಟಿನಲ್ಲಿ OM ರಿಪೋರ್ಟ್ ಅನ್ನು ರವಾನೆ ಮಾಡಲಾಗಿದೆ ಅನ್ನುವಂಥ ಚರ್ಚೆಗಳು ನಡೀತಾ ಇದೆ. ರೈಟ್, ಥ್ಯಾಂಕ್ ಯು ಮಸೂದ್ ತಮ್ಮ ಎಲ್ಲ ಮಾಹಿತಿಗಾಗಿ. ಜೊತೆಗೆ ಹೈಕಮಾಂಡ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಇವೆಲ್ಲ ಗೊತ್ತಿಲ್ಲದೆ ಇರತಕ್ಕಂಥ ವಿಚಾರ ಏನಲ್ಲ.